ಇಲ್ಲಿ ಏನು ಇದು ಬಿಲ್ಡಿಂಗ್ ಕಟ್ಟಿದ್ವಿ 10 ವರ್ಷದಿಂದ ಈ ರೈತರಿಗೆ ನನ್ನ ಸಹಕಾರ, ನನ್ನ ಸಹನೆ, ಅವ್ರಿಗೆ ಕೊಟ್ಟಂತ ಸರ್ವಿಸು, ಈ ಬಿಲ್ಡಿಂಗ್ ಕಟ್ಟಿರೋದಕ್ಕೆ ನನ್ನ ಐಡೆಂಟಿಫಿಕೇಶನ್ ಮಾಡಿ ನನ್ನ ಆಡಳಿತ ಮಂಡಳಿನ 11 ಜನನು ಒಟ್ಟಿಗೆ ಅತಿ ಹೆಚ್ಚು ಮತಗಳಿಂದ 250ರಿಂದ 300 ಮತ ಲೀಡು ಇಂದ ಗೆದ್ದಿದ್ವಿ. ಅದಕ್ಕೆ ನಾಳೆ ಒಂದು ಹೇಳ್ತಾರೆ ನಮ್ಮ ವಿರೋಧಿಗಳು, ಇಲ್ಲ ಅವ್ರು 200 ಓಟು ಕಳ್ತಾ ನೋಟ್ ಮಾಡ್ಕೊಂಡ್ಬಿಟ್ಟಿದ್ರು, ಆ ಓಟ್ ಇದಪ್ಪ ಆ ಓಟಲ್ಲಿ ಗೆದ್ರು ಅಂತ ಹೇಳ್ತಾರೆ. ಆ ಓಟಲ್ಲೆಲ್ಲ ಗೆದ್ದಿರೋದು ನಾವು ಜನಗಳ ಓಟಲ್ಲಿ. ನಮ್ದು ಈಗ 1005 ಓಟು ಪೋಲಿಂಗ್ ಆಗಿದ್ದು, ಅದರಲ್ಲಿ 125 ಓಟು ಇನ್ವ್ಯಾಲಿಡ್, 125 ಓಟ್ ಇನ್ವ್ಯಾಲಿಡ್. ಇನ್ನು ಓಟ್ ಇದ್ದಿದ್ದೆಷ್ಟು 880 ಓಟು. 880 ಓಟಲ್ಲಿ 670 ಓಟ್ ನನ್ಗೆ ಬಂದಿದೆ. ನಾವ್ಯಾವುದೋ ಮಾಡಿರೋ ಓಟ್ರಲ್ಲಿ ಗೆದ್ದಿಲ್ಲ. ಆ ಓಟ್ಗಿಂತ ಹೆಚ್ಚಾಗಿ 100 ಓಟ್ ಮುಂದಲ್ಲಿದ್ದೀವಿ. ರೈತರು ನಮ್ಗೆ ಸಹಕಾರ ಕೊಟ್ಟಿದ್ದಾರೆ. ಆಮೇಲೆ ನಮಗೆ 3-4 ದಿವಸದಿಂದ ಹಿಂಸೆ. ಈ ಸೊಸೈಟಿಗೆ ಇವತ್ತು 5 ಲಕ್ಷ ರೂಪಾಯಿ ಏನೋ ಎಲೆಕ್ಷನ್ ಖರ್ಚು. ಅದರಲ್ಲಿ ಈಗಾಗಲೇ ಬಿಲ್ಡಿಂಗ್ ಕಟ್ಟಿ ಬಿಲ್ಡಿಂಗ್ 30 ಲಕ್ಷ ಬಾಕಿ ಇದ್ವಿ. ಅದರಲ್ಲಿ 5 ಲಕ್ಷ ರೂಪಾಯಿ ಈಗ ಮತ್ತೆ ಸಾಲಗಾರನಾಗಿ ಮಾಡ್ತೀವಿ ಸಂಸ್ಥೆನ. ನಾವು ಇದು 5 ಸೀಟೋ 4 ಸೀಟೋ 6 ಸೀಟೋ ಕೊಟ್ಟು ನಾವು ಹೊಂದಾಣಿಕೆ ಮಾಡ್ಕೊಳ್ಳೋಣ ಅಂತೇಳಿ 2 ಪಾರ್ಟಿ ಲೀಡರ್ಗೆ ಹೇಳಿದ್ವಿ. ಆದ್ರೆ ಇಲ್ಲ, ನಮಗೆ ಹೊಂದಾಣಿಕೆ ಬೇಡ, ನಾವು ಎಲೆಕ್ಷನ್ ಮಾಡಲೇಬೇಕು, ಮುನ್ರಾಜಪ್ಪ ನಿಲ್ಲಿಸಲೇಬೇಕು, DCC ಬ್ಯಾಂಕ್ ಡೈರೆಕ್ಟರ್ ಕಿತ್ತಾಕ್ಬೇಕು. ಮುನ್ರಾಜಪ್ಪ ಇಲ್ಲಿ ಸೋತೋದ್ರೆ DCC ಬ್ಯಾಂಕ್ ಡೈರೆಕ್ಟರ್ ಹೊರಟೋಗ್ತದೆ. ಇಷ್ಟು ಕೈವಾಡ ಇಲ್ಲೆಲ್ಲಿಂದನೋ ಮುನ್ರಾಜಪ್ಪನ ಸೋಲಿಸಬೇಕು. ಈ ಬಿಲ್ಡಿಂಗ್ ಅಲ್ಲಿ ಕುರಿಸಬಾರ್ದು ಅಂತ ಏನೇನೋ ಮಾಡಿದ್ರು. ಅದನ್ನ 3 ದಿವಸದಿಂದ ರಾತ್ರಿ ಏನು ಈ ಸಣ್ಣ ಸಂಸ್ಥೆಗೆ ಚುನಾವಣೆ ನಡೆಸಿದ್ದಾರೆ ಅಂದ್ರೆ ಏನೇನೋ ಅಂಶ ಒಟ್ಟಿದ್ರು, ಏನೇನೋ ಅಂಶ ಒಟ್ಟಿ ಇದ್ ಮಾಡಿದ್ದಾರೆ. ಕೊಡಕ್ ನೀವು ರೆಡಿ ಇದ್ರಿ? ಹೌದು, 4 ಅಲ್ಲ 5 ಕೊಡ್ತಾ ಇದ್ವಿ ನಾವು. 7 ತಗೊಂಡು 5 ಕೊಡ್ತಾ ಇದ್ವಿ. ಹೌದು, ಚುನಾವಣೆ ಇಳಿದಿರಾ, ನಮಗ್ ಚುನಾವಣೆ ಬೇಕಾಗಿರ್ಲಿಲ್ಲ. ಸಂಸ್ಥೆಗೆ 5 ಅಲ್ಲ, ಇಲ್ಲಿ ರಾಜಕೀಯ ಬೇಡ ಅಂತ ಎಲ್ಲ 3 ರಾಜಕೀಯ ಪಕ್ಷಗಳವರು ಸೇರಿ ಒಗ್ಗಟ್ಟಾಗಿರೋಣ ಅಂತೇಳಿ ನಾನು 5 ಸೀಟ್ ಕೊಡ್ತೀನಿ ಅಂತ ಹೇಳಿದ್ದೆ. ಇವತ್ತು ಹೇಳಿರೋ ಸಾಕ್ಷಿ ಕೊಡ್ತೀನಿ. ಇಷ್ಟೆಲ್ಲ ನಾವು ಹೇಳಿದ್ರು ದೇಶಪೂರ್ವಕವಾಗಿ ನಾನು ತೇಜಾವಧೆ ಮಾಡ್ಬೇಕಂತ ಹೇಳಿ ಎಲೆಕ್ಷನ್ ಮಾಡಿ ಆ ಸಂಸ್ಥೆಗೂ ಇದು ಮಾಡಿದ್ದು, ಕಷ್ಟಕ್ಕೆ ತಂದಿಟ್ಟು ನನ್ನ ಇಕ್ಕಟ್ಟಿಗೆ ಸಿಕ್ಕಿಸಿ ವಾರದಿಂದ ಏನು ಒಂದಿನ ಧರಣಿ, ಒಂದಿನ ವಿಡಿಯೋ, ಒಂದಿನ ಮಾನಸಿಕ ಹಿಂಸೆ. ಕ್ಷೇತ್ರದಲ್ಲಿ KM ಮುನಿರಾಜು, ಕೆಂಶೆಟ್ಟಳ್ಳಿ ಸುರೇಶ್, ಅಣ್ಣಯ್ಯ, ಚಂದ್ರಾಯಗೌಡ, ಬ್ರಾಕಟ್ಟಲ್ಲಿ ಅಣ್ಣಯ್ಯ ಅಂತ ಹಾಕ್ಬೇಕು. ಹಾಗೆ ಐಡೆಂಟಿಫಿಕೇಶನ್ ನಾರಾಯಣ ಸ್ವಾಮಿ, ಎಂ ನಾರಾಯಣ ಸ್ವಾಮಿ, KK ಮಂಜು. ಇದು 5 ಜನ ಸಾಮಾನ್ಯ ಕ್ಷೇತ್ರ. ಮಹಿಳಾ ಆಂಜನಮ್ಮ ಅಂತ ಒಬ್ರು, ದಿನ್ನೇಹೊಸಳ್ಳಿ, ಜಮುನಾ ಅಂತ ಒಬ್ರು ಮಹಿಳಾ ಮಿಸ್ನಲ್ಲಿ. ಆಮೇಲೆ BCA ಮೇಲಲ್ಲಿ ಗಣೇಶ್ ಅಂತ ಒಬ್ರು, ಮೋಟಪ್ಪ ಅಂತ ಒಬ್ರು. ಆಮೇಲೆ SC-ನಲ್ಲಿ ಆದಿಮೂರ್ತಿ, ST-ನಲ್ಲಿ ವೆಂಕಟಪ್ಪ. ಇಷ್ಟು ಜನ ನಮ್ಮ ಇದರಲ್ಲಿ ಇದಾಗಿದೆ. ಆ ಒಂದು ಮಾತ್ರ ಇದು ಷೇರ್ದಾರರು ಇದರಲ್ಲಿ ಒಂದು ಇದು BJP ಸಾಲಗಾರ ಅಲ್ಲದ ಕ್ಷೇತ್ರದಲ್ಲಿ BJPಯಿಂದ ನಮ್ಮ ಚಂದ್ರಶೇಖರ್ ಗೆದ್ಕೊಂಡಿದ್ದಾರೆ. ಇವರೆಲ್ಲ ಸಹಕಾರ ಕೊಟ್ಟಿದ್ದಕ್ಕ ಇವರೆಲ್ಲ ನಮ್ಮ ರೈತರೆಲ್ಲ ಸಹಕಾರ ಕೊಟ್ಟಿದ್ದಕ್ಕ ಧನ್ಯವಾದಗಳಿತ್ತು. ಇವ್ರು ಏನು ನನ್ನ ಮೇಲೆ ಆಸೆ ಇಟ್ಟಿದ್ದಲ್ಲ ಆಡಳಿತ ಮಂಡಳಿ ಮೇಲೆ, ಅವ್ರ ಆಸೆಯನ್ನು 2ರಷ್ಟು ನಾನು ಇಲ್ಲಿ ಕೆಲಸ ಮಾಡಿ ಆ ಕೆಲಸನ ತೋರಿಸಿ ಅಭಿವೃದ್ಧಿ ಪಡಿಸ್ತೀನಿ. ಟಾರ್ಗೆಟ್ ಅಂದ್ರೆ ಈಗಾಗಲೇ 1 ಲಕ್ಷ ರೂಪಾಯಿ ಬಾಡಿಗೆ ಬರಂಗೆ ಮಾಡಿದ್ವಿ.
ಇನ್ನೊಂದು ಲಕ್ಷ ಊರಲ್ಲಿ ಒಂದು ನಮ್ಮ ಆಸ್ತಿ ಇದೆ, ಅಲ್ಲೊಂದು ಬಿಲ್ಡಿಂಗ್ ಕಟ್ಟಿ ಅದನ್ನು ಇದು ಮಾಡಿ ಇನ್ನೊಂದು ಲಕ್ಷ ಹೊರಗೆ ಮಾಡೋದು. ಮತ್ತು DCC ಬ್ಯಾಂಕಲ್ಲಿ ನಾನು ಡೈರೆಕ್ಟರ್ ಆಗಿದ್ದೀನಲ್ಲ, ಅಲ್ಲೇನಾದರೂ DCC ಬ್ಯಾಂಕಿಗೆ ಇನ್ನೂ ಆಡಳಿತ ಮಂಡಳಿ ಬಂದಿಲ್ಲ, ಬಂದಾದಮೇಲೆ ರೈತರಿಗೊಂದಷ್ಟು ಹೊಸ ಸಾಲುಗಳು ಮತ್ತು ಹೆಣ್ಮಕ್ಳಿಗೊಂದಷ್ಟು ಹೊಸ ಸಾಲುಗಳು ಕೊಟ್ಟು ಒಂದು ಅಭಿವೃದ್ಧಿ ಪಡಿಸೋದು ನನ್ನ ಮುಂದಿನ ಗುರಿ. ಥ್ಯಾಂಕ್ ಯು.